ಏಯ್ ಯಾಕ್ರೋ ಏಯ್ ಏಯ್ ಏನಾಯ್ತು ಬ್ರೋ ಹತ್ಕೋ ತೆಗಿ ಫೆಡಲ್ ಬಿಡಿಸಿ ಮೊದಲೇ ಸ್ವಲ್ಪ ಸ್ವಲ್ಪ ರೈಟಿಗೆ ನಡೀರಿ ಬ್ರೇಕ್ ಇಟ್ಕೊಂಡಿದ್ಯಾ ನಡಿ ಲೆಫ್ಟ್ ರೈಟಿಗೆ ನಡಿ ಕಾರು ರೈಟಿಗೆ ನಡಿಯಪ್ಪ ಮತ್ತೆ ಏನಿಲ್ಲ ಬಿಡಲ್ಲ ಅವ್ರು ನಮ್ಮನ್ನು ಯಾಕೆ ಇಷ್ಟು ಟೈಟ್ ಇದೆ ಗಾಡಿ ಯಾಕೆ ಇಷ್ಟು ಟೈಟ್ ಇದೆ ಗಾಡಿ ಇವನ್ ಯಾವನ್ ಗುರು ಬಸ್ ಅವ್ನು ಬಾಯ್ ಬಡ್ಕೊಂತಾನೆ ಬಿಡ ಅವನಿಗೆ ನಡಿ ರೈಟ್ಗೆ ನಡಿಯೋ ನೆಟ್ಟಿಗೆ ನಡಿಯಪ್ಪ ಯಾಕೆ ಹೆಣ್ಮಗು ಬೆಂಗಳೂರಲ್ಲಿ ಯಾರಿಂದನಾದರೂ ಹೋಗ್ಬೋದು, ಈ ಹುಡುಗಿರಿಂದ ಹೋದ್ರೆ ಮಾತ್ರ ಜೀವದ ಮೇಲೆ ಆಸೆಗಳಂತೂ ಬಿಟ್ಕೋಬೇಕು, ಅದು ಮಾತ್ರ ಗ್ಯಾರಂಟಿ ಮಾರಯ್ಯ. ಏನಿಲ್ಲ, ಕಾರ್ಗಳು ಟಚ್ ಆದರೆ ಸುಮ್ಮನೆ ಬಿಡಲ್ಲ ಅವರು. ಮತ್ತು ನಾನು ಗಾಡಿ ಮಾರಿದ್ರು ಕೂಡ ರಿಪೇರಿಗೆ ಆಗಲ್ಲ. ಹೆಲ್ಮೆಟ್ ಹಾಕೊಂಡು ಬರೋದು ತಾನೇ. ಹಾಂ, ಮಾಮ ಅವ್ರು ಹಿಡ್ಕೊಂಡ್ರೆ ಏನು ಹೇಳ್ತೀರಾ? ಏನಪ್ಪಯ್ಯ? ಹಾಂ, ಮಾಮ ಅವ್ರು ಹಿಡ್ಕೊಂಡ್ರೆ ಏನು ಮಾಡ್ತೀರಾ? ನೋಡು, ನಾಳೆ ನಾಡ್ದು ಹಿಡ್ಕೊಂತಾರೆ ವಿಡಿಯೋದಲ್ಲಿ. ಬೇಡ 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 ಬೇಡ, ಆಪೋಸಿಟಲ್ಲಿ ವೆಹಿಕಲ್ಸ್ ಬರ್ತಿರ್ತವೆ, ಮತ್ತೆ ತಳ್ಳೋಕ್ಕಾಗಲ್ಲ, ಅರ್ಧ ದಾರಿಯಲ್ಲಿ ನಿಲ್ಬೇಕಾಯ್ತದೆ. ಲೆಫ್ಟ್ಗೆ ಬಾ. ಏಯ್, ಗಟ್ಟಿಯಾಗಿ ಹಿಡ್ಕೊ ಹ್ಯಾಂಡಲು. ಏಯ್, ಏಯ್ ಯಾಕ್ರೋ? ಏ, ಹತ್ಕೊಳ್ಳಿ. ಅವನ ಕೈಯಲ್ಲಿ ಆಗಿಲ್ಲ ಅಂತ ನಿನ್ಗೆ ಕೊಡ್ತಾವನೆ. ರೈಟಲ್ಲೇ ಇರು ಸ್ವಲ್ಪ. ಬಂದುಬಿಡು, ಲೆಫ್ಟಿಗೆ ಬಂದುಬಿಡು. ಅದು ಲೆಕ್ಕ. ಬಂದುಬಿಡಿಲಿ, ಬಂದ್ಬಿಡಿ. ಹಿಂಗೆ ಹೋಗ್ಬಿಟ್ಟು ಹಂಗೆ ಹೋಗೋಣ. ಯಾಯ್, ಏಯ್ ನನಗೆ ಡ್ರೈವಿಂಗ್ ಮರೆಸ್ಬಿಡ್ತೀರಲ್ರು. ಸ್ಕೂಲಾ, ಕಾಲೇಜನಾ? ನೋಡಿದ್ರೆ ಇನ್ನು SLC ಮಕ್ಕಳ ಥರ ಕಾಣಿಸ್ತಿರಲ್ಲೋ. ಹಾಂ, ನೋಡೋಕೆ ಇನ್ನೂ SLC ಮಕ್ಕಳ ಥರ ಕಾಣಿಸ್ತೀರಾ, ಕಾಲೇಜ್ ಅಂತೀರಾ? ಇವ್ನು ನೋಡಿ ಹಿಂದೆ ಕೂತ್ಕೊಂಡು ನಾಚಿಕೆ ಪಡ್ತಾನೆ. ರೈಟಿಗೆ ನಡಿ, ರೈಟಿಗೆ ನಡಿ. ಎಂತಾದ್ರು ರೈಟಿಗೆ ಬಂದ. ಡ್ರೈವಿಂಗ್ ಇನ್ನೂ ಜಾಸ್ತಿ ಕಲಿಬೇಕು, ಬ್ಯಾಲೆನ್ಸ್ ಎಲ್ಲ ನೀವು ಲೇ, ಬ್ಯಾಲೆನ್ಸ್ ಇನ್ನೂ ಜಾಸ್ತಿ ಕಲಿಬೇಕು. ಯಾವ ಕಾಲೇಜು? ಹಾಂ, ನೀಯೋ? ಮುಂದೆ ಇದೆ ನಡಿಯಪ್ಪ, HP.
ರೈಟಿಗೆ ನಡಿ. ನನ್ನೇ ಬೀಳ್ಸಂಗಿದಾರಪ್ಪ ಇವರು. ಓಹ್ ಬೀಜ ಬಾಯಿಗೆ ಬರುತ್ತಲ್ಲ ಗುರು. ವಾ ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇದ್ರೆ ನಮ್ಮ ಗಾಡಿಗೆ ಸ್ವಲ್ಪ ಕ್ಲಚ್ ಪ್ಲೇಟ್ಗಳೆಲ್ಲ ಹೋಗ್ಬಿಟ್ಟವೆ. ಮೊನ್ನೆ ಎಲ್ಲ ಒಂದು ಕಾರ್ ತಳ್ದನಲ್ಲ, ಕಾರ್ ತಳ್ದಾಗ ಸ್ವಲ್ಪ ಕ್ಲಚ್ ಪ್ಲೇಟು ಡ್ಯಾಮೇಜ್ ಆಗಿಬಿಟ್ಟವೆ. ಪಟ ಪಟ ಅಂತ ಸೌಂಡ್ ಬಂತು ಮೊನ್ನೆ. ಇವಾಗ ಅಷ್ಟೇ ಗಾಡಿ ತಳ್ಳಬೇಕು ಅಂತಂದರೆ ಕ್ಲಚ್ ಪ್ಲೇಟ್, ಗಾಡಿ ಪಿಕಪ್ಪೇ ತಗೊತಾ ಇಲ್ಲ ಗುರು. ಕ್ಲಚ್ ಪ್ಲೇಟ್ಸ್ ಎಲ್ಲ ಹೋಗ್ಬಿಟ್ಟಿದ್ದಾವೆ ಗಾಡಿಗೆ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ರೇಟ್ಗಳು ಬೇರೆ ಕಮ್ಮಿ, ಅರ್ನಿಂಗ್ ಇಲ್ಲ. ಇನ್ನು ನಮ್ಮ ಸ್ವಂತ ದುಡ್ಡಲ್ಲಿ ಮಾಡಿಸ್ಕೊಳ್ಳೋಣ ಅಂತಂದರೆ ಕೈಯಲ್ಲಿ ₹1 ದುಡ್ಡಿಲ್ಲ. ಏನು ಮಾಡೋದು ಅರ್ಥ ಆಗ್ದಿರ ಆಗಿಬಿಟ್ಟಿದೆ ಗುರು ನಮಗೆ. ಏನ್ರ ಹೆಸರು? ಹಾಂ ಸೆಲ್ವಾ? ಹಾಂ ಇವಂದು ಇಬ್ಬರದು ಹೆಸರು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಬಿಡ್ಲಾ, ಹೆಲ್ಮೆಟ್ ಹಾಕಿಲ್ಲ ಅಂತ? ಹಾಂ ಪೊಲೀಸವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ ಬಿಡಿ, ನಮ್ಗೆ ಗೊತ್ತಿರೋ ಹುಡುಗರೇ ಹಿಡ್ಕೊಳಕ್ಕೆ ಹೋಗ್ಬೇಡಿ ಅಂತ, ಆಯಿತಾ? 5 ಕಿಲೋಮೀಟರಿಂದ ತಳ್ಕೊಂಡು ಬರ್ತಿದ್ದೀನಿ ಗುರು. ಎಲ್ಲಿ ಗುರು ಇದೆ ಪೆಟ್ರೋಲ್ ಬಂಕು? ನನಗಂತೂ ತಳ್ಳಿ ಸುಸ್ತಾಗ್ಬಿಡ್ತಾ ಇದೆ. ನನ್ನ ಗಾಡೀಲಿ ಬೇರೆ ಕ್ಲಚ್ ಪ್ಲೇಟ್ಗಳು ಹೋಗಿದ್ದಾವೆ, ಗಾಡಿ ಪಿಕಪ್ಪೇ ಇಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಪೆಟ್ರೋಲ್ ಬಂಕ್ ಬೇರೆ ಸಿಗ್ತಾ ಇಲ್ಲ. ಒದ್ದಾಡಿ ಸಾಯ್ತಾ ಇದ್ದೀನಿ. ಏನಪ್ಪ ನನ್ನ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ. ನಿಜ ಹೇಳಬೇಕು ಅಂದರೆ ಒಂಚೂರು ಅರ್ಥ ಆಗ್ತಿಲ್ಲ ಏನು ಮಾಡೋದು ಅಂತ ನನಗೆ. ಏನ್ರು ಇದು? ಸಿಗ್ನಲ್ ಲೆಫ್ಟ್ ತಗೊಳ್ರು, ಸಿಗ್ನಲ್ ಲೆಫ್ಟ್ ತಗೊಳ್ಳಿ. ರೈಟ್ಗೆ ಬರಬೇಕು ನೀವು ಸ್ವಲ್ಪ. ನಾವು వాళ్ళకి డ్రాప్ చేసి ఇట్లా వెళ్ళొచ్చు కదా. మనం నెక్స్ట్ లెఫ్ట్ వెళ్ళాలి. ఇలా ఇట్లా తోసేసి ఇట్లా వెళ్దామా? ఉంది కదా దారి. అదే మనం ఇక్కడ వాళ్ళని డ్రాప్ చేసి మనం ఇట్లా వెళ్ళిపోదాము అంట. వాళ్ళని ఇక్కడ వదిలేసి మనం ఇట్లా వెళ్ళిపోదామంట. ಟಗ 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 ರೈಟಲ್ಲೇ ಇರೋ. ರೈಟ್ಗೆ ಹೋಗಿ ಬಾ, ಲೆಫ್ಟು. ಏನು ಗುರು ಇವರು ನೆಟ್ಟು ಕೂತ್ಕೊಳ್ಳೋಲ್ಲ. ಯಾಕೋ ಹಂಗೆ ಶೇಕ್ ಮಾಡಿಸಿಯಲ್ಲೋ? ನಾಗಿನಿ ಡ್ಯಾನ್ಸ್ ಜಾಸ್ತಿ ಗೀತ ನೋಡ್ತೀಯಾ? ಹಾಂ ಮರಿ ನೋಡಿ, ಇಲ್ಲೇ ಸಿಗುತ್ತೆ ನೋಡ, ಇಲ್ಲೇ ಸಿಗುತ್ತೆ ನೋಡು. ఓకే కన్నా బాయ్. మనం యూటర్న్ తీసుకుందామా? ఎక్కడుంది? అక్కడ ఉంది కదా వెనకాల. ಸೊ 7 ಕಿಲೋಮೀಟರಿಂದ ಅವ್ರನ್ನ ಬಿಡದಿರ ತಳ್ಕೊಂಡು ಬಂದೆ. ಹುಡುಗರಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ನನಗೂ ಖುಷಿ ಆಯಿತು. ಇನ್ನು ಸ್ವಲ್ಪ ಖುಷಿ ಆಗಬೇಕು ಅಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.